ಪಕ್ಷಾಂತರ ವಿರೋಧಿ ಕಾಯ್ದೆಯಡಿ 20 ಬಂಡಾಯ ಸಂಸದರನ್ನ ಅನರ್ಹಗೊಳಿಸುವಂತೆ ಕೋರಿ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ನೇತೃತ್ವದ ನಿಯೋಗ ಲೋಕಸಭಾ ಸ್ಪೀಕರ್ಗೆ ಅರ್ಜಿ ಸಲ್ಲಿಸಿದೆ. ಬಂಡಾಯ ಸಂಸದರು ಬೇರೆ ಪಕ್ಷ ಸೇರಿದ್ರೂ ಅದು ಸಾಂವಿಧಾನಿಕವಾಗಿ ಮಾನ್ಯವಲ್ಲ ಎಂದು ವಾದಿಸಿರುವ ಅಭಿಷೇಕ್ ಬ್ಯಾನರ್ಜಿ ಸಂವಿಧಾನದ 10ನೇ ಪರಿಚ್ಛೇದದ ಅಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆಯಲ್ಲಿನ ಅಕ್ರಮ ಆರೋಪಗಳ ಹಿನ್ನೆಲೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತಪ್ಪಿತಸ್ಥರು ಯಾರೇ ಆಗಿದ್ರೂ ಬಿಡೋದಿಲ್ಲ, ಸಾಕ್ಷಿಗಳಿದ್ದಲ್ಲಿ ಎಸ್ಐಟಿಗೆ ಸಲ್ಲಿಸುವಂತೆ ಕೋರಿದ್ದಾರೆ. ಜೊತೆಗೆ ಅಯೋಧ್ಯೆಗೆ ಕಳಂಕ ತರಲು ಮತ್ತು ಶ್ರೀರಾಮ ಜನ್ಮಭೂಮಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲು ನಿರಂತರ ಪ್ರಯತ್ನಗಳು ನಡೀತಾ ಇವೆ ಎಂದು ಆರೋಪಿಸಿದ್ದಾರೆ. ಪ್ರಧಾನಿ ಮೋದಿ ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನ ಬಿಡುಗಡೆ ಮಾಡಲಿದ್ದಾರೆ. ಇಂದು ದೇಶಾದ್ಯಂತ ಪಿಎಂ ಕಿಸಾನ್ ಉತ್ಸವ ದಿವಸ ಆಚರಿಸಲಾಗ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಟಿಬಿಟಿ ಮೂಲಕ 9.5 ಕೋಟಿಗೂ ಹೆಚ್ಚು ರೈತರ ಖಾತೆಗಳಿಗೆ ಒಟ್ಟು 18,800 ಕೋಟಿ ರುಗೂ ಅಧಿಕ ಹಣವನ್ನು ಮಧ್ಯಾಹ್ನ 3:45ಕ್ಕೆ ವರ್ಗಾಯಿಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯ ಬಳಿಕ ನಡೆದ ಸಂದರ್ಶನವೊಂದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಬಗ್ಗೆ ಹಾಸ್ಯಾಸ್ಪದ ಮತ್ತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೆಲೋನಿ ಜೊತೆ ಫೋಟೋ ತೆಗೆಸಿಕೊಳ್ಳಲು ಅಥವಾ ಮಾತನಾಡಲು ಇಷ್ಟ ಇರಲಿಲ್ಲ, ಆದರೆ ಅವರು ಗೋಗರೆದಿದ್ರಿಂದ ಫೋಟೋಗೆ ಪೋಸ್ ಕೊಟ್ಟೆ, ನನ್ನ ಜೊತೆ ಫೋಟೋ ತೆಗೆಸಿಕೊಂಡು ಮೆಲೋನಿ ತುಂಬಾ ಖುಷಿ ಪಟ್ಟಿರಬಹುದು ಎಂದು ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ಟ್ರಂಪ್ ಹೇಳಿಕೆಗೆ ಇಟಲಿಯ ಪ್ರಧಾನಿ ಮೆಲೋನಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಅಥವಾ ಇಟಲಿ ಯಾರನ್ನೂ ಫೋಟೋಗಾಗಿ ಬೇಡಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಮೆಲೋನಿ ಟ್ರಂಪ್ ಹೇಳಿಕೆ ಸುಳ್ಳು ಮತ್ತು ಆಘಾತಕಾರಿ ಎಂದಿದ್ದಾರೆ. ಅಲ್ಲದೆ ಪಾಶ್ಚಾತ್ಯ ದೇಶಗಳ ನಿಜವಾದ ಶತ್ರುಗಳ ಮೇಲೆ ಕೋಪ ತೋರಿಸದ ಟ್ರಂಪ್ ಸ್ನೇಹಿತರ ಮೇಲೆ ಸಿಟ್ಟು ತೋರಿಸೋದು ಸರಿಯಲ್ಲ ಎಂದು ಟೀಕಿಸಿದ್ದಾರೆ. ಮುಂದಿನ ವರ್ಷದ ಐಪಿಎಲ್ ಮಾರ್ಚ್ ತಿಂಗಳಿಂದಲೇ ಶುರುವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತಾಡಿರೋ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ, ಮೇ ತಿಂಗಳಲ್ಲಿ ಹೆಚ್ಚು ಬಿಸಿಲಿರುತ್ತೆ, ಹೀಗಾಗಿ 20ನೇ ಆವೃತ್ತಿಯನ್ನ ಮಾರ್ಚ್ನಿಂದಲೇ ಆರಂಭಿಸೋ ಬಗ್ಗೆ ಚರ್ಚೆ ನಡೀತಾ ಇದೆ ಎಂದಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಹೊಸ ಅಧ್ಯಾಯಕ್ಕೆ ಸಜ್ಜಾಗಿದ್ದಾರೆ. ಮೂಲಗಳ ಪ್ರಕಾರ 2027ಕ್ಕೂ ಮೊದಲೇ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಕೋಚ್ ಆಗಲಿದ್ದಾರೆ. ಈ ಫಲಿತಾಂಶಗಳು ಬದಾನಿ ಅವರ ಮುಖ್ಯ ಕೋಚ್ ಸ್ಥಾನವನ್ನು ಅಪಾಯಕ್ಕೆ ಸಿಲುಕಿಸಿವೆ. 2027ರಲ್ಲಿ ಗಂಗೂಲಿ ಮತ್ತೆ ಸಹಾಯಕ ಸಿಬ್ಬಂದಿಯ ಹುದ್ದೆಗೆ ಮರಳುವ ನಿರೀಕ್ಷೆ ಇದೆ. ಇಂಗ್ಲೆಂಡ್ನಲ್ಲಿ ನಡೀತಾ ಇರುವ 2026ರ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಹಿನ್ನಡೆಯುಂಟಾಗಿದೆ. ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ ಟಿ20 ವಿಶ್ವಕಪ್ನಿಂದ ಹೊರಬಿದ್ದಿದ್ದಾರೆ. ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದಲ್ಲಿ ಶ್ರೇಯಾಂಕ ಗಾಯಗೊಂಡಿದ್ರು. ಶ್ರೇಯಾಂಕ ಪಾಟೀಲ್ ಬದಲಿಗೆ ಯುವ ಲೆಗ್ ಸ್ಪಿನ್ನರ್ ಪ್ರೇಮಾ ರಾವತ್ರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡಿದೆ. ಪ್ರೇಮಾ ರಾವತ್ ಈಗಾಗಲೇ ಇಂಗ್ಲೆಂಡ್ನಲ್ಲಿದ್ದಾರೆ. ಪರಿಣಾಮವಾಗಿ ಐಸಿಸಿ ಅನುಮೋದನೆ ಪಡೆದ ತಕ್ಷಣ ಅವರು ವಿಶ್ವಕಪ್ ತಂಡವನ್ನ ಸೇರಲಿದ್ದಾರೆ. ಈ ಪ್ರೇಮಾ ಆರ್ಸಿಬಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ಜೂನ್ 19ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಮೆಕ್ಸಿಕೋ ಗೆದ್ದಿದೆ. ಕತಾರ್ ವಿರುದ್ಧ ಕೆನಡಾ 6 ಗೋಲ್ ಬಾರಿಸಿ ಗೆದ್ರೆ, ಬೋಸ್ನಿಯಾ ವಿರುದ್ಧ ಸ್ವಿಟ್ಜರ್ಲ್ಯಾಂಡ್ 4 ಗೋಲ್ ಸಿಡಿಸಿ ಜಯ ಸಾಧಿಸಿದೆ. ಕನ್ನಡ ಸಿನಿಮಾದ ಚುಟು ಚುಟು ಅಂತೈತೆ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ 100 ಮಿಲಿಯನ್ ವ್ಯೂಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ಈಗ ಆ ಹಾಡಿನ ರೈಟರ್ ಶಿವು ಬೆರಗಿ ಹುಲಿಬೀರ ಸಿನಿಮಾದಲ್ಲಿ ಜಿಗ್ರಿ ದೋಸ್ತ್ ಸಾಂಗ್ ಬರೆದಿದ್ದಾರೆ. ಅಂಜನ್ ನಾಯಕನಾಗಿರೋ ಸಿನಿಮಾದ ಈ ಹಾಡಿಗೆ ಮಾಳು ಧ್ವನಿಯಾಗಿದ್ದಾರೆ. ವಿನೋದ್ ಕುಮಾರ್, ವಾಲೀಸ್ ಸಂತೋಷ್, ಕಿಶನ್ ಬೆಳಗಲಿ ಪ್ರಮುಖ ಸನ್ನಿವೇಶಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ವಾಲೀಸ್ ಪ್ರೊಡಕ್ಷನ್ಸ್ ಉಘೆ ಉಘೆ ಮಾಯ್ಕಾರ ಸಾಂಗ್ ನಿರ್ಮಾಣ ಮಾಡಿದೆ. ಖ್ಯಾತಗಾಯಕ VM ಮಹಾಲಿಂಗ ಅವರ ಧ್ವನಿಯಲ್ಲಿ ಉಘೆ ಉಘೆ ಮಾಯ್ಕಾರ ಸಾಂಗ್ ತಯಾರಾಗಿದೆ. ಭಕ್ತಿ ಪ್ರಧಾನ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಮೋಡಿ ಮಾಡ್ತಾ ಇದೆ. ನಟ ಅಜಯ್ ರಾವ್ ನಾಯಕನಾಗಿ ನಟಿಸ್ತಾ ಇರುವ ಪಾರ್ಟ್ನರ್ ಸಿನಿಮಾ ಟೈಟಲ್ ಅನೌನ್ಸ್ ಆಗಿದೆ. ಅಂದಹಾಗೆ ಸದ್ಯ ಶಿವತೇಜಸ್ ಪಾರ್ಟ್ನರ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಹೀಗಾಗಿ ಅದ್ಯಾವ ರೀತಿ ಕತೆ ಇರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ.